ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಹಾಕಿದಾರಲ್ಲ ಮಾರಾಟಕ್ಕಾದಂತ. ಹಾಂ ಸರ್. ಸರ್ ಸ್ವಿಫ್ಟ್ದಾಗ ಯಾವ್ದು ಐತ್ರಿ ಸರ್? ಇದು ವಿ ಡಿ ವೇರಿಯಂಟ್ ಐತ್ರಿ, ಎಲ್ ಡಿ ವೇರಿಯಂಟ್ ಐತ್ರಿ? ಎಲ್ ಡಿ ಐ ವೇರಿಯಂಟ್ ಸರ್, ಮ್ಯಾನ್ಯುವಲ್ ಅದ. ಎಲ್ ಡಿ ವೇರಿಯಂಟ್ ಐತ್ರಿ, ಮ್ಯಾನುವಲ್ ಟೂರ್ ಎಸ್ ಐತ್ರೇನ್ರಿ ಇದು? ಹ್ಞೂ ರೀ. ಓಕೆ ಸರ್, ಮಾಡೆಲ್ ರೀ? 2020 ಸಿಂಗಲ್ ಓನರ್ ಸರ್. 2020 ಮಾಡಲ್ ಐತ್ರಿ, ತಾವು ಸಿಂಗಲ್ ಓನರ, ಎಲ್ಲೋ ಬೋರ್ಡ್ ಗಾಡಿ ಇದು? ಚಲೋ ಬಿಡು. ಓಕೆ. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಸರ್ ಇಲ್ಲಿ ತನಕ ಕಿಲೋಮೀಟ್ರು? 1,80,000 ಸರ್. ಸರ್ 1,80,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇದು? ಜೆನ್ಯೂನ್ ರನ್ನಿಂಗ್ ಸರ್. ಓಕೆ. ಏನು ರೆಕಾರ್ಡೆಡ್ ಎಲ್ಲ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದಾರೆ, ಹೆಂಗೆ ಹೊರಗಡೆ ಮಾಡಿಸಿದಾರಾ? ಇಲ್ಲ ಸರ್, ಒಂದು ವರ್ಷ ಮಟ್ಟ ಶೋರೂಮ್ ಒಳಗೆ ಐತೆ ಸರ್. ಅದ ಹೊರಗಿಂದ ಮಿಕ್ಕಿರೋದನ್ನ ಹೊರಗೆ ಮಾಡ್ಸೀನಿ ಸರ್. ಹೌದ್ರಾ? ಹ್ಞೂ. ಓಕೆ. ಟೈರ್ ಕಂಡೀಷನ್ಸ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು ಎದು ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? 50% ಐತೆ ಸರ್ ಸದ್ಯಕ್ಕೆ. 50% ತನಕ ಟೈರ್ ಐತ್ರಿ? 100 ಹ್ಞೂ ಸರ್. ಓಕೆ. ಸ್ಟೆಪ್ನಿ ಕೂಡ ಐತ್ರಿ? ಐತೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಗಾಡಿ ಇಂಜನ್ ಕಂಡೀಷನ್ ಕಂಪ್ಲೀಟ್ 100% ಐತೆ ರೀ. ಹಾಂ ರೀ. ರೀಸೆಂಟಾಗಿ ಕ್ಲಸ್ಪೆಟ್ ಟೈಮಿಂಗ್ ಚೇನ್ ಮನೆ ಮಾಡ್ಸೇನಿ ರೀ. ಈಗ ಒಂದು 8,000 ರಿಂದ 10,000 ಆಯ್ತು ರೀ ಮಾಡಿಸಿ. ಕ್ಲಸ್ಪೆಟ್ ಟೈಮಿಂಗ್ ಚೇನ್ ರೇಡಿಯೇಟ್ರ್ ಹ್ಞೂ ಹ್ಞೂ. ಎ ಟು ಝಡ್ ಗಾಡಿದು ಕಂಡೀಷನ್ ಆಗೈತೆ ರೀ. ಇದೆಲ್ಲ ರೆಡಿ ಮಾಡಿಸಿರಿ ತಾವು? ಹ್ಞೂ ರೀ. ಇಂಜನ್ನು ಮೆಕ್ಯಾನಿಕಲ್ ಏನು ಕೆಲಸ ಆಗಿಲ್ಲ ರೀ, ಸಿವಿಲ್ ಇಂಜನ್ ಇರೋದ ಇನ್ನೂವರೆಗೂ? ಫೀಲ್ಡಿಂಗ್ ಏನೈತೆ ರೀ, ಚೆಕ್ ಮಾಡಿಸ್ಕೋಬೋದು ರೀ. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಏನೇನು ಸಿಗ್ತೈತೆ ರೀ ಕಸ್ಟಮರ್ಗೆ? ಏನು ಇಂಟೀರಿಯರ್ ಏನು ಎಕ್ಸ್ಟ್ರಾ ಮಾಡಿಫೈ ಮಾಡ್ತೀವಿ ರೀ? ಮಾಡಿಸಿಲ್ಲ ರೀ? ಏನು ಮಾಡ್ತೀನಿ ಸರ್. ಓಕೆ. ಬಿಟ್ಟರೆ ಅದೇ ಒಂದು ಪವರ್ ಸ್ಟೇರಿಂಗ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್, ಸೀಟ್ ಕುಷನ್ ಎಲ್ಲ ನೀಟ್ನೆಸ್ ಐತ್ರಿ? ಮಾಮೂಲಿ ಅಷ್ಟೇ ಐತೆ ಸರ್, ಸಿಂಪಲ್. ಓಕೆ. ಪವರ್ ವಿಂಡೋ ಅಂತೂ ಬರಲ್ಲ ಇದಕ್ಕೆ? ಇಲ್ಲ, ಮುಂದಿನ ಐತೆ ರೀ, ಹಿಂದಿನ ಪವರ್ ವಿಂಡೋ ಬರಂಗಿಲ್ಲ ರೀ. ಫ್ರಂಟ್ ಸೈಡ್ ಐತ್ರಿ? ಫ್ರಂಟ್ ಸೈಡ್ ಪವರ್ ವಿಂಡೋ ಬರ್ತದೆ ರೀ, ಹಿಂದಿನ ಬರಂಗಿಲ್ಲ ರೀ. ಓಕೆ. ಸರ್ ಗಾಡಿ ಲೋನ್ದಾಗ ಐತ್ರಿ, ಫುಲ್ ಕ್ಯಾಶ್ದಾಗ ಐತ್ರಿ? ಲೋನ್ ಐತೆ ಸದ್ಯಕ್ಕೆ ಸುಂದರಂ ಫೈನಾನ್ಸ್ ಒಳಗೆ ಹುಬ್ಳಿ. ಲೋನ್ ಐತ್ರಿ? 3 ಲಕ್ಷ ಲೋನ್ ಐತಿ. ಅದೇನು ಕ್ಲಿಯರ್ ಮಾಡಿಕೊಡ್ತೀರಾ ಹೆಂಗೆ? ಕಸ್ಟಮರ್ ಡಿಪೆಂಡ್ ಸರ್, ಟ್ರಾನ್ಸ್ಫರ್ ಮಾಡ್ಕೋಬೋದು, ಅವ್ರ ಲೋನ್ ಕ್ಯಾಶ್ ಮಾಡ್ಕೊತಾರೆ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಿಸಿ ಹ್ಞೂ ಹ್ಞೂ ಹ್ಞೂ. ಗಾಡಿ ಯಾವ ರೇಟಿಗೆ ಮುಗಿದೈತಲ್ಲ ಮುಂದಿನ ಮಾತಾಡ್ಬೋದು. ಬರಾಬರಿ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ, ಎಫ್ ಸಿ ಆಗಿರ್ಬೋದು, ಇನ್ಶೂರೆನ್ಸು, ಟ್ಯಾಕ್ಸು? ಸರ್ ಈ ತಿಂಗಳು ಎಲ್ಲ ಡ್ಯೂ ಆಗ್ಯಾವ ರೀ. ಹ್ಞೂ. ರನ್ನಿಂಗ್ ಮಾಡಿಕೊಳ್ಳೋದಾದ್ರೆ ಒಂದು ರೇಟ್ ಹೇಳ್ತೇನೆ, ಇಲ್ಲ ಅವರೇ ಎಲ್ಲ ಮಾಡಿಸ್ಕೊಂತಾರಂದ್ರೆ ಒಂದು ರೇಟ್ ಹೇಳ್ತೇನೆ ಸರ್. ಓಕೆ ಸರ್. ತಮ್ಮ ಕೈಯಾಗ ಏನು ಕೊಡ್ತೈತ್ರಿ ಮೈಲೇಜ್ ಈ ಗಾಡಿ? ಸರ್ 24-25 ಐತೆ ಸರ್ ಸದ್ಯಕ್ಕೆ. ಓಕೆ ಸರ್. ಇವಾಗ ಅದೇ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ, ಮತ್ತು ಎಫ್ ಸಿ, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ತಾವೇ ರನ್ನಿಂಗ್ ಮಾಡಿ ಕೊಟ್ಟು ಸಿ ಸಿ ಸಮೇತ ಗಾಡಿ ಕೊಡ್ತೀನಿ ಅಂತಂದರೆ ಏನು ಹ್ಞೂ ಕೋಟ್ ರೀ. ಮಾಡ್ತೀರಾ ಪ್ರೈಸ್? ಸರ್ ಗಾಡಿ ಕಂಪ್ಲೀಟ್ ನಿಮ್ಗೆ 2 ವರ್ಷ ಪಾಸಿಂಗ್, ಆಮೇಲೆ 1 ವರ್ಷ ಇನ್ಸೂರೆನ್ಸ್, ಹ್ಞೂ 1 ವರ್ಷ ರೋಡ್ ಟ್ಯಾಕ್ಸ್ ಎ ಟು ಝಡ್ ರನ್ನಿಂಗ್ ಮಾಡಿ ಕೊಡ್ಬೇಕಂದ್ರೆ ಸರ್ ಹ್ಞೂ 4,70,000 ಆಗುತ್ತೆ ಸರ್. 4,70,000 ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ? ಹ್ಞೂ ರೀ. ವಿತೌಟ್ ಡಾಕ್ಯುಮೆಂಟ್ಸ್ ಆದ್ರೆ ಸರ್ 4,30,000 ಸರ್, ಅವರೇ ಎಲ್ಲ ಮಾಡಿಸ್ಕೊಳ್ಳೋದಾದ್ರೆ. ಅವರೇ ಮಾಡಿಸ್ಕೋತೀನಿ ಅಂತಂದರೆ 4,30,000 ನಿಮಗೆ ಕೊಟ್ಟರೆ ನೀವು ಗಾಡಿ ಕೊಡ್ತೀರಾ? ಇಲ್ಲ ನೀವೇ ಮಾಡಿಸ್ಕೊಡ್ರಿ, ಎಫ್ ಸಿ ಆಗಿತ್ತು, ಇನ್ಶೂರೆನ್ಸು, ಟ್ಯಾಕ್ಸು ಎಲ್ಲ ಕೂಡ ರನ್ನಿಂಗ್ ಮಾಡಿಸ್ಕೊಡ್ತೀರಿ ಅಂತಂದರೆ 4,70,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ, ಹೌದಾ? ಓಕೆ. ಹೌದು. ಓಕೆ. ಇದೆಲ್ಲ ಹೊರತುಪಡಿಸಿ ಸರ್ ಇದ್ರಾಗ ನೆಗೆಶ್ವಲ್ ಏನು ಮಾಡ್ತೀರಾ? ಸರ್ ಒಂದು 5,000 ಅಷ್ಟೇ ಸರ್, ಯಾಕಂದ್ರೆ ಜಾಸ್ತಿ ಕಡಿಮೆ ಮಾಡೋದು ಇದು ಮಾಡೋದಿಲ್ಲ. ಹ್ಞೂ ಹ್ಞೂ. ಇನ್ನೊಂದು 5,000 ಏನೋ ಹೆಚ್ಚು ಕಮ್ಮಿ ಸರ್ ಅಷ್ಟೇ. ಅದ್ರಾಗೆ ಒಟ್ಟು ಇನ್ಶೂರೆನ್ಸ್ ಕಟ್ಕೊಡೋದಕ್ಕಾಗಲ್ಲಕ್ಕ, ಅವರೇ ಕಟ್ಕೊಳೋದಕ್ಕಾಗಲ್ಲಕ್ಕ, ಒಟ್ಟು ಎರಡರಲ್ಲಿ ಕೂಡ ಒಂದು 4,500 ಡಿಪೆಂಡ್ ಮಾಡಿ ಕೊಡ್ತೀರಾ? ಒಂದು 5,000-10,000 ಏನೋ ಜಾಸ್ತಿ ಸರ್ ಲಾಸ್ಟ್. ಹ್ಞೂ ಹ್ಞೂ ಹ್ಞೂ. ಓಕೆ ಸರ್. ಗಾಡಿನಂತ ಲೊಕೇಶನ್ ರೀ? ಹುಬ್ಳಿ ಹತ್ರ ಹೆಬ್ಬಳ್ಳಿ. ಹುಬ್ಬಳ್ಳಿ ಹತ್ರ ಹೆಬ್ಬಳ್ಳಿ. ಹೆಬ್ಬಳ್ಳಿ ಅಂತ ಐತ್ರಿ? ಹ್ಞೂ ರೀ. ಓಕೆ. ಹುಬ್ಳಿಯಿಂದ ಒಂದು 15 ಕಿಲೋಮೀಟ್ರ್. ಓಕೆ. ನಿಮ್ಮ ಕಾರ್ ಗಾಡಿ ಏನು ತೊಗೊಂತಾರಲ್ಲ ಕಸ್ಟಮರು, ಅವರು ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಅವರು ದುಡ್ಕೊಳಕ್ಕೆ ಆರಾಮ ಯೂಸ್ ಹಾಂ. ಮಾಡ್ಕೋಬೋದು, ಅಷ್ಟಂತ್ರ ಕಂಡೀಷನ್ ಐತ್ರಿ? ಅಷ್ಟು ಕಂಡೀಷನ್ ಐತೆ ಸರ್. ಔಟ್ ಸೈಡ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಅದಲ್ಲ ಸರ್, ಔಟ್ ಸೈಡ್ ಬಾಡಿ ಸ್ವಲ್ಪ ಸಣ್ಣ ಪುಟ್ಟ ತೆರೆದಿದ್ದದು ಅಷ್ಟು ಅದಾವೆ ರೀ. ಒಂದು 5,000-10,000 ಅಷ್ಟು ಕೆಲಸ ಐತೆ ರೀ. ಬಾಡಿ ಕೆಲಸ ಐತ್ರಿ ಕ್ರ್ಯಾಸಸ್ ಅದು? ಅದಾಗೆ ಹೇಳ್ತೀರಿ. ಬಾಡಿ ಕೆಲಸ ಐತ್ರಿ ಕ್ರ್ಯಾಸಸ್ ಅದು? ಸ್ವಲ್ಪ ರೀ, ಅದು ಮುಂದಿಂದ ಐತೆ ರೀ, ಮುಂದಿನ ಬಂಪರ್ ಸ್ವಲ್ಪ ಸೈಡ್ ಒಂದಿಷ್ಟು ಕಟ್ಟದವ ರೀ. ಹೌದ್ರಾ? ಹ್ಞೂ ರೀ. ಓಕೆ ಸರ್. ಇದು ಗಾಡಿನಂತ ಲೊಕೇಶನ್ನು? ಹುಬ್ಳಿ ಹತ್ರ ಹೆಬ್ಬಳ್ಳಿ ಸರ್. ಹುಬ್ಬಳ್ಳಿ ಹತ್ರ ಹೆಬ್ಬಳ್ಳಿ ಅಂದ್ರಲ್ಲ? ಹ್ಞೂ ರೀ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೇ ನಂಬರ್ ನೋಡಿರಿ.
ಓಕೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಆಯ್ತು ಆಯ್ತು ಥ್ಯಾಂಕ್ ಯು ಸರ್. ಓಕೆ